ನಿಮಗೆ ಇನ್ನೊಂದಿತ್ತು ಮಾತಾಡೋಕ್ಕೆ ನಿಮಗೆ ಅವಕಾಶ ಇಲ್ಲ. ನಿಮಗೆ ದಾವೋಸ್ ಅಲ್ಲಿ ವಿಶ್ವ ಶೃಂಗ ನಡೀತು. ಎಲ್ಲ CMಗಳು ಹೋಗಿದ್ದು ಅದಕ್ಕೆ. ಅಭಿವೃದ್ಧಿ ಆಗಲಿ, ನಮ್ಮ ರಾಜ್ಯಕ್ಕೆ ಹೆಚ್ಚು ಅನುದಾನ ಬರಲಿ, ನಮ್ಮ ರಾಜ್ಯಕ್ಕೆ ಇಂಡಸ್ಟ್ರೀಸ್ ಬರಲಿ, ನಮ್ಮ GDP ಗ್ರೋತ್ ಆಗಲಿ ಅಂತೇಳಿ ಎಲ್ಲ CMಗಳು ಹೋದರು. ಹೋಗ್ದಾ ಇರೋಂಥ ಸೋಮಾರಿ CM ನಮ್ಮ ಕರ್ನಾಟಕದವರು. ನೀತಿ ಆಯೋಗ ರಾಜ್ಯಗಳಿಗೆ ಅನುದಾನ ಬರತಕ್ಕಂಥದ್ದು. ನೀತಿ ಆಯೋಗಕ್ಕೆ ಸಭೆಗೆ ನೀವು ಚಕ್ಕರ್. GST ಸಭೆಗೆ ಒಂದಾದ್ರೂ GST ಸಭೆಗೆ ನ್ಯಾಯವಾಗಿ ಹೋಗಿದ್ದೀರಾ ನೀವು? ಯಾರೋ ಒಬ್ಬನ ಮಂತ್ರಿನ ಕಳಿಸ್ಕೊಟ್ಬಿಡ್ತೀರಾ. ಮುಖ್ಯಮಂತ್ರಿ ಹೋದ್ರೆ ಅದರ ವೆಯ್ಟೇ ಬೇರೆ. ಹೋಗಿಲ್ಲ. ಜರ್ಮನಿಯ ಚಾನ್ಸಲರು ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಆರ್ಥಿಕ ಪರಿಸ್ಥಿತಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ನಾವು 4ನೇ ಸ್ಥಾನದಲ್ಲಿದ್ದೀವಿ. ನಾವು ನಮಗಿಂತ ಒಂದು ಸ್ಟೆಪ್ ಮೇಲೆ ಇರುವಂಥ ಜರ್ಮನಿಯ ಚಾನ್ಸಲರ್ ಬಂದಾಗ ನಿಮ್ಮ ಯೋಗ್ಯತೆಗೆ ಹೋಗಿ ಅಲ್ಲಿ ಮೈಸೂರಲ್ಲಿ ರಾಹುಲ್ ಗಾಂಧಿ ಮುಂದೆ ಮಂಡಿಯೂರಿ ಒಬ್ಬರು 16 ಸೆಕೆಂಡು 14 ಸೆಕೆಂಡು ಡೆಪ್ಟಿ CMಗೆ 14 ಸೆಕೆಂಡ್ಸ್, CMಗೆ 20 ಸೆಕೆಂಡು, 20 ಸೆಕೆಂಡ್ CM, 14 ಸೆಕೆಂಡು ಡೆಪ್ಟಿ CM. ಈ ಗನಂದಾರಿ ಕೆಲಸಕ್ಕೆ ನೀವು ಅಲ್ಲಿ ಹೋಗಿದ್ದೀರಾ. ರಾಜ್ಯದ ಒಂದು ಇಂಡಸ್ಟ್ರೀಸ್ ಬರಬೇಕಾದ್ರೆ ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಬಂದಾಗ ನಮ್ಮಲ್ಲಿ ಹೇಗೆ ಪ್ರೈಮ್ ಮಿನಿಸ್ಟರ್ ಇದ್ದಾರೋ ಅಲ್ಲಿ ಅವರು ಅದೇ ರೀತಿ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗಳವರು. ಅವ್ರು ಬಂದಾಗ ಬೇಜವಾಬ್ದಾರಿಯಿಂದ ಅವ್ರನ್ನ ರಿಸೀವ್ ಮಾಡೋಕ್ಕೆ ನೀವು ಹೋಗದೆ ರಾಜ್ಯದ ಜನತೆಗೆ ಅವಮಾನ ಮಾಡಿದ್ದೀರಾ. ಮತ್ತು ರಾಜ್ಯಕ್ಕೆ ಬರಬೇಕಾಗಿದ್ದಂಥ ಇಂಡಸ್ಟ್ರೀಸ್ ಏನಿದೆ ಇದು ತಪ್ಪೋಯ್ತು. ಇವತ್ತು ನಿಮ್ಗೆ ಯಾವುದು ಮುಖ್ಯ ಆಯಿತು? ಕುರ್ಚಿ ಮುಖ್ಯವಾಯಿತೇ ಹೊರತು ರಾಜ್ಯ ಮುಖ್ಯ ಆಗಿಲ್ಲ ನಿಮಗೆ. ಇದಕ್ಕೆ ರಾಜ್ಯದ ಜನಗಳ ಮುಂದೆ ನಿಮ್ಗೆ ಕ್ಷಮಾಪಣೆ ಕೇಳಬೇಕು ಅಂತ ನನಗನ್ನಿಸ್ತೈತೆ. ಈ ವಿಚಾರವಾಗಿ ಯಾವುದೇ ಜವಾಬ್ದಾರಿಯುತವಾದಂಥ ಮುಖ್ಯಮಂತ್ರಿ ಇದ್ದಿದ್ರೆ ಅವರು ಈ ಥರದ ನಡವಳಿಕೆಯನ್ನು ಯಾವತ್ತೂ ಮಾಡ್ತಾ ಇರಲಿಲ್ಲ. ಒಂದು ರೀತಿ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದೀರಾ ನೀವು.